ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಈ ಸಂಸ್ಥೆಯ ಅಡಿಯಲ್ಲಿ ಇವತ್ತಿನ ಈ ಸಂದರ್ಶನ ಕಾರ್ಯಕ್ರಮಕ್ಕೆ 2015-16ನೇ ಸಾಲಿನಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಹೊಸೂರು ಹೋಬಳಿಯ ಹಳೆಗೊದ್ದನಕೊಪ್ಪ 1ನೇ ವಾರ್ಡ್ ಕ್ಷೇತ್ರದಿಂದ ಹೊಸಗೊದ್ದನಕೊಪ್ಪ ಗ್ರಾಮ ಪಂಚಾಯಿತಿಗೆ ಸದಸ್ಯರಾಗಿ ಆಯ್ಕೆಯಾದಂತ ಶ್ರೀಯುತ ಪಾಲಾಕ್ಷಪ್ಪ ದಿನ್ ರಾಮಪ್ಪ ಇವರಿಗೆ ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತ. ಹಿಂಗೆ ಮಾಡಿ ಇಷ್ಟು ಕಟ್ಟ. ಸರ್, ನೀವು ಈ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಲ್ಲುವ ಪೂರ್ವದಲ್ಲಿ ಏನ್ ವೃತ್ತಿ ಮಾಡ್ತಾ ಇದ್ರಿ? ವ್ಯವಸಾಯ ವೃತ್ತಿ ಮಾಡ್ತಾ ಇದ್ದು ಜನಗಳ ಅಪೇಕ್ಷೆ ಮೇರೆಗೆ ನೀವು ಚುನಾವಣೆಗೆ ನಿಂತ್ಕೊಂಡು ಇದು ಮೊದಲನೇ ಸಾರಿ ಪ್ರಥಮ ಬಾರಿಗೆ ಚುನಾಯಿತ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದೀರಿ. ಸರ್, ನೀವು ಗ್ರಾಮ ಪಂಚಾಯಿತಿಗೆ ನಿಲ್ಬೇಕು ಅಂತ ಯಾಕೆ ಡಿಸೈಡ್ ಮಾಡಿದ್ರಿ ಸರ್? ಫಸ್ಟ್ ಊರು ಉದ್ಧಾರ ಮಾಡ್ಕೋಬೇಕಲ್ಲ ಸರ್. ಹೌದು, ಫಸ್ಟ್ ಊರು ಉದ್ಧಾರ ಮಾಡ್ಕೊಂಡು ಆಮೇಲೆ ಮೇಲ್ಮಟ್ಟ ಹೋಗೋದು. ಈಗ ಊರ್ ಬಿಟ್ಟು ಫಸ್ಟ್ ಈಗ ಸ್ಟಾರ್ಟಿಂಗ್ ಹೊರ ಹೋದ್ರೆ ಈಗ ಊರೇ ಸರಿ ಇಲ್ಲ. ಫಸ್ಟ್ ಹೊರ ಹೋಗೋದು ಏನಂತಂದು ಊರನ್ನ ಫಸ್ಟ್ ಚರಂಡಿಗಳು ಇದ್ದಿಲ್ಲ, ಕುಡಿ ನೀರಿನ ವ್ಯವಸ್ಥೆ ಇತ್ತು. ಮೊದಲು ಮನೆಗೆದ್ದು ಮಾರ್ಗೆಲ್ಲು ಅಂತಾರಲ್ಲ, ಆ ತರ ನೀವು ಮೊದಲು ಗ್ರಾಮ ಪಂಚಾಯಿತಿ ಚುನಾವಣೆ ನಿಂತು ನಿಮ್ಮ ಊರನ್ನ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಅಭಿವೃದ್ಧಿ ಪಡಿಸಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಚುನಾವಣೆ ವ್ಯವಸಾಯ ಮಾಡಿದೀವಿ. ಮನೆಯಲ್ಲಿ ಗೆದ್ದಂಗ ಐತಿ, ಜಮೀನ್ ಮಾಡ್ಕೊಂಡ್ವಿ, ಮನೆ ಮಾಡ್ಕೊಂಡ್ವಿ, ಇನ್ನೇನು ಊರು ಉದ್ಧಾರ ಮಾಡೋಣ, ತುಂಬಾ ಮಾಡ್ಕೊಂಡ್ ಊರು ಉದ್ಧಾರ ಮಾಡೋಣ ಅಂತ ಸಂತೋಷ ಸರ್. ಜನಗಳಿಗೆ ಉಪಕಾರ ಆಗಲಿ 4 ಜನಕ್ಕೆ. ಸರಿ ಸರ್. ಸರ್, ಈಗ ನೀವು ಆಯ್ಕೆಯಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಈಗ 10 ತಿಂಗಳು ಕಳೆದು 11ನೇ ತಿಂಗಳು ನಡೀತಾ ಇದೆ. ಹೌದು. ಸೊ ಈ ಅವಧಿಯಲ್ಲಿ ನಿಮ್ಮ ಈ ಕ್ಷೇತ್ರದ ಹಳೆಗೊದ್ದನಕೊಪ್ಪ ಕ್ಷೇತ್ರದ ಜನತೆಗೆ ಸೊ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದೀರಿ ಸರ್? ತಿಂಗಳು ಸಂಬಳ ಮಾಡಿಸ್ಕೊಟ್ಟಿದ್ದೇವ್ರಿ ಜನಗಳಿಗೆ. ವೃದ್ಧಾಪ್ಯ 65 ವರ್ಷ ವಿದ್ಯಾರ್ಥನ ಮಾಡಿಸ್ಕೊಟ್ಟೇವಿ. ಅಂಗವಿಕಲರಿಗೆ ಸಂಬಳ ಮಾಡಿಸಿದೇವಿ. ಆಮೇಲೆ ಕೆರೆ ಉಳಿತ ಕಾರ್ಯಕ್ರಮ ಮಾಡ್ಕೊಟ್ಟಿವಿ. ಕುಡಿಯೋ ನೀರು ಬೋರ್ವೆಲ್ ಇದ್ದಿಲ್ಲ, ಬೋರ್ ಹೊಡಿಸಿ ನೀರು ಕೊಟ್ಟಿದ್ದೀವಿ. ಆಮೇಲೆ 3 ಫೇಸ್ ಕರೆಂಟ್ 3 ಲೈನ್ 3 ತಾಸು ಅಷ್ಟೇ ಕೊಡ್ತಾ ಇದೆ ನಮಗೆ. ನಮಗೆ ಸಿಂಗಲ್ ಫೇಸ್ ಇದೆ ನೀರಿನ ಅವಶ್ಯಕತೆ 3 ಫೇಸ್ನೇ ಆಗ್ತಾ ಇದ್ದಿಲ್ಲ. 3 ತಾಸಿಂದ ಏನೋ ಅವಾಯ್ಡ್ ಮಾಡಕ್ ಆಗ್ತಾ ಇದ್ದಿಲ್ಲ. ಸಿಂಗಲ್ ಪ್ಲೇಸ್ 6 ತಾಸು ಕೊಡೋರು. ಅದಕ್ಕಾಗಿ ಸಿಂಗಲ್ ಪೇಸಿಗೆ 6 ತಾಸಿಗೆ ನಾವೇ ಮಾಡಿದ್ವಿ. 3 ಬೋರ್ವೆಲ್ಗೆ ಬಾಂಬು ಪೇಸೇಜ್ ಅವರು ಬಾಂಬು ಹಚ್ಚಿ ಸಾಯಂಕಾಲ 6ರಿಂದ 9, ಬೆಳಗ್ಗೆ 9ರಿಂದ 12 ಈ ತರ ಅವ್ರಿಗೆ 6 ತಾಸು ನೀರು ಕೊಟ್ಟು ನೀರನ್ನು ಸಬ್ಸೆಂಟ್ ಮಾಡಿಸ್ತಾ ಇಲ್ಲ ಆಲ್ರೆಡಿ. ಆಮೇಲೆ ಕರೆಂಟ್ ಇದ್ದಿಲ್ಲ, ನೀರು ಕರೆಂಟ್ ಎಲ್ಲರಿಗೂ ತಿಂಗಳಿಗೆ ಒಂದ್ಸಲಿ ಕರೆಂಟ್ ಯೂಸ್ ಮಾಡ್ತೀವಿ. ರಾತ್ರಿ 10 ನಾವು ಹೋಗಿ ಎಲ್ಲ ಕರೆಂಟು ಲೈಟ್ ಯಾವ ಬರ್ತೇವೆ ಯಾವೆಲ್ಲ ನೋಡಿ ವಾಟರ್ ಮೇಲೆ ನಾವೇ ಇನ್ಫಾರ್ಮ್ ಮಾಡ್ತಿದ್ದೀವಿ. ತುಂಬಾ ಸಂತೋಷ ಸರ್. ನೀವು ಇಷ್ಟು ಕಡಿಮೆ ಅವಧಿ ಒಳಗೆ, ಅದರಲ್ಲೂ ಇಂತಹ ಬರಗಾಲದಲ್ಲಿ ನೀವೇ ಸ್ವತಃ ಕೈಯಿಂದ ಹಣ ಹಾಕಿ ಬೋರ್ ಹೊಡಿಸಿ ನೀರಾವರಿ ವ್ಯವಸ್ಥೆ ಅಂದ್ರೆ ಕುಡಿಯೋ ನೀರಿನ ಒಂದು ವ್ಯವಸ್ಥೆ ಮಾಡಿ, ಆಮೇಲೆ ಬೇರೆ ಬೇರೆ ಸಾಮಾಜಿಕ ಕಾರ್ಯಗಳಾದ ವೃದ್ಧಾಪ್ಯ ವೇತನ ಇರ್ಬೋದು, ಸಂಧ್ಯಾ ಸುರಕ್ಷೆ, ಈ ತರದ ಹಲವಾರು ಕೆಲಸಗಳನ್ನು ಮಾಡಿಕೊಟ್ಟಿದ್ರಿ. ತುಂಬಾ ಸಂತೋಷ. ಎನರ್ಜಿ ಕೆಲಸ ಹಚ್ಚಿದ್ವಿ. 20 ಜನ ಎಲ್ಲರಿಗೆ 70 ಕೂಲಿ ಆದ್ರೆ ಪೇಮೆಂಟು ಮಾಡಿದ್ವಿ. ಸರಿ ಸರ್, ಸಂತೋಷ ಸರ್. ಹಾಗಾದ್ರೆ ಇಷ್ಟೆಲ್ಲ ಈ ಕಡಿಮೆ ಅವಧಿ ಒಳಗೆ ನೀವು ಇಷ್ಟೊಂದು ಕೆಲಸ ಮಾಡಿದ್ರಿ. ಇನ್ನು ಮುಂದೆ ಇನ್ನು 4 ವರ್ಷ ಟೈಮ್ ಇದೆ ನಿಮಗೆ. ಈ ಅವಧಿಯಲ್ಲಿ ನಿಮ್ಮ ಕ್ಷೇತ್ರಕ್ಕಾಗಿ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ನಿಮ್ಮ ಯೋಚನೆ ಇದೆ? ನಮಗೆ ಒಂದು ಓವರ್ ಟ್ಯಾಂಕ್ ಆಗ್ಬೇಕು, ಓವರ್ ಹೆಡ್ ಟ್ಯಾಂಕ್, ಆಮೇಲೆ ಇಡೀ ಊರೇ ಬಾರ್ ಚರಂಡಿ ಆಗ್ಬೇಕು, ಕಾಂಕ್ರೀಟ್ ರಸ್ತೆ ಆಗ್ಬೇಕು, ಶಾಲೆ ಒಂದು ಅಭಿವೃದ್ಧಿ ಐತೆ ಅದು ಮಾಡ್ಬೇಕು. ಕೆಲಸಗಳು ಹಲವಾರು ಕೆರೆಗಳು ಉಳಿಸೋ ಅದಾವು. ಸಂತೋಷ ಸರ್. ನೀವು ನಿಜವಾಗ್ಲೂ ನಿಮ್ಮ ಯೋಚನೆಗಳು ಬಹಳಷ್ಟಿದಾವೆ. ಅದೇ ತರ ಯೋಜನೆನೂ ದೊಡ್ಡದಿದೆ. ಒಂದು ಓವರ್ ಹೆಡ್ ಟ್ಯಾಂಕ್ ಒಟ್ಟು ಗ್ರಾಮ ಪಂಚಾಯತಿ ನಂಬಿಲ್ಲ, ತಾಲೂಕ್ ಪಂಚಾಯತಿ ಅನುದಾನ ಕೇಳ್ತೇವೆ, ಜಿಲ್ಲಾ ಪಂಚಾಯತಿಗೆ ಒಟ್ಟು ಎಲ್ಲ ಅನುದಾನ ಬಂದ್ರೆ ಎಲ್ಲ ಅನುದಾನ ತಂದು ಒಟ್ಟು ಊರಿಗೆ ಹಾಕಬೇಕಪ್ಪ. ಸರಿ ಸರ್, ಯಾರು ತುಂಬಾ ಸಂತೋಷ. ನಿಮ್ಮ ಯೋಚನೆಗಳು ಬಹಳ ದೊಡ್ಡದವು, ಅವು ಸಕ್ಸಸ್ ಆಗ್ಲಿ. ಆದ್ರೆ ಒಂದು ಪ್ರಶ್ನೆ ಸರ್ ನಿಮ್ಗೆ, ಏನ್ ಗೊತ್ತಾ, ಈಗ ಇಷ್ಟೆಲ್ಲ ನಿಮ್ ಕನ್ಸಿದೆ, ನಿಮ್ ದೊಡ್ಡ ದೊಡ್ಡ ಯೋಜನೆಗಳು ನಿಮ್ ಚೆನ್ನಾಗಿದಾವೆ. ಆದ್ರೆ ನಿಮ್ಮ ಗ್ರಾಮ ಪಂಚಾಯತಿ ಅನುದಾನ ನಿಮ್ಮ ಯೋಜನೆಗಳಿಗೆ ಪೂರಕ ಸಾಕಾಗತ್ತಾ? ಖಂಡಿತ ಸಾಕಾಗಲ್ಲ. ಈಗ ನಿಮ್ದೊಂದೇ ಸಮಸ್ಯೆ ಅಲ್ಲ ಸರ್, ಇದು ಎಲ್ಲಾ ಗ್ರಾಮ ಪಂಚಾಯತಿಯಲ್ಲೂ ಬರ್ತಕ್ಕಂಥದ್ದು ಮೇಜರ್ ಇಶ್ಯೂನೇ ನಮ್ಗೆ ಅನುದಾನದ ಕೊರತೆ. ಅನುದಾನ ಬಂದಿದ್ದೆಲ್ಲ ಮೆಸ್ಕಾಂ ಬಿಲ್ಗೆ ಕಟ್ಟಾಗುತ್ತೆ, ಸಿಬ್ಬಂದಿ ಸಂಬಳಕ್ಕೆ ಸಾಲಲ್ಲ. ನಾವ್ ಎಲ್ಲಿಂದ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಬೇಕು ಅನ್ನೋ ಪ್ರಶ್ನೆ ಎದುರಾಗತ್ತೆ. ಈ ಸಂದರ್ಶನದ ಮೂಲಕ ನಿಮ್ ಮೂಲಕ ನಾನು ಸರ್ಕಾರದ ಗಮನ ಸೆಳಿತೀನಿ. ಎಲ್ಲಾ ಗ್ರಾಮ ಪಂಚಾಯತಿಗಳಿಗೂ ಹೆಚ್ಚಿನ ಅನುದಾನನ ಸರ್ಕಾರ ಬಿಡುಗಡೆ ಮಾಡಬೇಕು.
ಕನಿಷ್ಠ ವರ್ಷಕ್ಕೆ ನೋಡ್ರಿ ಒಂದು ಪಂಚಾಯತಿಗೆ ಹೆಂಗಿಲ್ಲ ಆದ್ರೂ ಒಂದು 40 ಲಕ್ಷ ಬಂದ್ರೆ ಒಂದು ಪಂಚಾಯತ್ಗೆ ಏನಾರ ಮಾಡಿ ನಾವು ಅಭಿವೃದ್ಧಿ ಮಾಡಕ್ ಸಾಧ್ಯ. ಊರಿಗೆ ಅಲ್ಲಿ 10 ಲಕ್ಷ ಬಂತು, 4 ಊರು ಒಂದು ಪಂಚಾಯತಿ, ಬರೀ 3ರಿಂದ 15 ಲಕ್ಷ ಬಂತು. ಖಂಡಿತ ಸತ್ಯ ಸರ್. ಈ ತರ 50 ಲಕ್ಷ ಒಂದು 5 ವರ್ಷ ಪೀಳಿಗೆ ಒಂದು 50 ಲಕ್ಷ ಊರಿಗೆ ಬಂತಪ್ಪ ಅಂದ್ರೆ 5 ವರ್ಷದ ಪೀಳಿಗೆ ಊರ ಅಭಿವೃದ್ಧಿ ಆಯ್ತು, ಜನಗಳಿಗೆ ಎಲ್ಲರಿಗೆ ಸಮೃದ್ಧಿ ಮಾಡಬಹುದು. ಖಂಡಿತ ಸತ್ಯ ಸರ್. ನಿಮ್ಮ ಅಹವಾಲನ್ನ ಈ ಸಂದರ್ಶನ ಮೂಲಕ ಸರ್ಕಾರ ಗಮನಿಸಲಿ ಸರ್. ಈಗ ಅವಾಗಲೇ ನಾನು ಹೇಳಿದೆ, ಈ ಮೇಲ್ಮಟ್ಟದ ಜನಪ್ರತಿನಿಧಿಗಳ ತರಹಾನೆ ನಿಮಗೂ ಒಂದು ಅನುದಾನ ಅಥವಾ ನಿಮ್ಮದೇ ಗ್ರಾಮ ಪಂಚಾಯತಿ ಸದಸ್ಯರದೇ ಒಂದು ಗ್ರಾಂಟ್ ಇರಬೇಕು ಅನ್ನೋದು ನಮ್ಮ ಬೇಡಿಕೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇಲ್ಲ ಸರ್, ಇದು ಈಗ ಗ್ರಾಮ ಮಟ್ಟದಿಂದನೇ ಮೇಲ್ಮಟ್ಟಕ್ಕೆ ಹೋಗೋದು. ಫಸ್ಟ್ ಈಗ ಗ್ರಾಮ ಪಂಚಾಯತಿ ಹೇಳ್ತಾರೆ, ಗ್ರಾಮ ಸ್ವರಾಜ್ಯ ಆಗಬೇಕು, ನೀವು ತಳಮಟ್ಟ ಫಸ್ಟ್ ಪಂಚಾಯತಿ ಅಂತಂದ್ರೆ ಪಂಚಾಯತ್ ರಾಜ್ ಹೇಳಕ್ಕೆ ಎಚ್ ಕೆ ಪಾಟೀಲ್ ಅವರು ಮೊನ್ನೆ ಹೇಳಿದ್ರು, ಸಿದ್ದರಾಮಯ್ಯ ಅವರು ಪಂಚಾಯತಿ ಫಸ್ಟ್ ತಳಮಟ್ಟದಿಂದ ನಾವು ಮೇಲ್ಮಟ್ಟಕ್ಕೆ ಹೋಗ್ಬೋದು. ಈಗ ಊರಲ್ಲಿ ಏನಾದ್ರು ಒಂದು ಶೌಚಾಲಯ ಇರಪ್ಪ ಅಂದ್ರೆ ಪಂಚಾಯತಿ ಊರಲ್ಲಿ ಮೆಂಬರಿಗೆ ಗೊತ್ತಾಗುತ್ತೆ, ಊರಲ್ಲಿ ಒಂದು ಎಲ್ಲಿ ನೀರು ಬರಲ್ಲಪ್ಪ ಅಂದ್ರೆ ಊರಿಗೆ ಗೊತ್ತಾಗುತ್ತೆ, ಒಬ್ಬ ಮೆಂಬರ್ಗೆ ಸದಸ್ಯರಿಗೆ ಗೊತ್ತಾಗುತ್ತೆ. ಈಗ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಗೊತ್ತಾಗತ್ತಾ, ಆಮೇಲೆ ಅವ್ರು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಕ್ ಗೊತ್ತಾ, ಅವ್ರು 7 ಹಳ್ಳಿ 40 ಹಳ್ಳಿಯಪ್ಪ ನಾನು ಎಲ್ಲಿ ಸ್ಪಂದಿಸ್ಲಿ ಅಂತ ಕೇಳ್ತಾನೆ. ಆದಷ್ಟು ಗ್ರಾಮ ಪಂಚಾಯತಿಗೆ ಅನುದಾನ ಹೆಚ್ಚಳ ಮಾಡೋದು ಸೂಕ್ತ. ಖಂಡಿತ ಸತ್ಯ ಸರ್ ನಿಮ್ಮ ಮಾತು. ಸರ್ ಈಗ ನಿಮಗೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕೊಡ್ತಕ್ಕಂಥ ಗೌರವಧನ ಅದು ನಿಮಗೆ ತೃಪ್ತಿ ತಂದಿದೆಯಾ? ಗೌರವಧನದ ಬಗ್ಗೆ ಏನು ಮಾತಾಡೋದು ಸರ್, ಗೌರವಧನ 500 ರೂಪಾಯಿ ಕೊಡ್ತಾರೆ ಒಂದ್ ದಿವಸದ ಖರ್ಚು. ಈಗ ಕೆಲವು ಜನ ಹೆಂಗೆ, ಈಗ ನಾವು ಅದನ್ನ ಹೇಳ್ತೀವಿ, ಗೌರವಧನಕ್ಕಾಗಿ ಮಾಡ್ತಕ್ಕಂಥದ್ದು ಏನಿಲ್ಲ, ಅವಶ್ಯಕತೆ ಇಲ್ಲ. ಈಗ ಏನೋ 4 ಜನ ಪ್ರೀತಿ ವಿಶ್ವಾಸದಾಗ ಗಳಿಸಿದಾರಪ್ಪ, ಅದು ಉಳಿಸ್ಕೋಬೇಕು, ಜನಗಳಿಗೆ ನಾವು ಕುಗ್ಗಾರ ಮಾಡ್ಬೇಕು, ಕೆಲಸ ಮಾಡ್ಬೇಕು ಅಂತ ಮಾಡ್ಬೇಕು ಅಷ್ಟೇ. ಈಗ ಅವ್ರ ಗೌರವಧನ ಅವ್ರು ಕೊಡೋದೇನು ಬಿಡೋದೇನು ಏನು ಮಾಡಕ್ಕಾಗಲ್ಲ. 500 ರೂಪಾಯಿ ಒಂದ್ ದಿವಸದ ಖರ್ಚು ಅಷ್ಟೇ. ಅದು ಅದೇನು ಮಾಡಕ್ಕಾಗಲ್ಲ. ಈಗ ನಮ್ಮಂತೆ ಪಾಪ ನಾವು ಐತಿಂತ ನಾವು ಹೇಳ್ಕೊಳ್ಳೋದಲ್ಲ, ಇಲ್ದಂತರಿ ಇದು ಕಡಿಮೆ ಆಗತ್ತೆ, ಜಾಸ್ತಿ ಆಗ್ಬೇಕು. ಖಂಡಿತ ಸತ್ಯ ಸರ್ ನಿಮ್ಮ ಮಾತು. ಯಾಕಂತಂದ್ರೆ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ಒಂದೇ ತರ ಇರಲ್ಲ. ಆಮೇಲೆ ಅದು ನಿಮ್ಮ ಹಕ್ಕು, ಅದು ಅವ್ರೇನು ಕೊಡ್ತಾ ಇಲ್ಲ. ಪಂಚಾಯತಿ ಅನುದಾನ ಇಲ್ಲ ಅಂತ ಹೇಳಿದ್ರು, ನಾವು ಸಂಬಳನೇ ಬೇಡಪ್ಪ ಅಂತ ಹೇಳಿದ್ವಿ. ನಮ್ಗೆ 1 ವರ್ಷ ಆದ್ರೂ ಸಂಬಳ ಬೇಡ, ನೀವು ಅನುದಾನ ಸರ್ಕಾರದ ಬಂದು ಕೊಡೋ. ಆದ್ರೂ ಬಡವರು ಅದಾರೆ, ಒಂದು 6 ಜನ ಬಡವರು ಇದ್ರು, ಅವ್ರಿಗೆ ನಾವು ತಿಂಗಳ ಪೇಮೆಂಟ್ ಕೊಡ್ತದ ಆಲ್ರೆಡಿ. ಹೌದು, ಖಂಡಿತ ಸತ್ಯ ಸರ್. ಇದು ನಿಮಗೆ ಒಂದು ಗೌರವಧನದ ಬಗ್ಗೆ ಒಂದು ಬೇರೆ ರೀತಿಯಲ್ಲಿ ಭಾವನೆ ಇದ್ರೂ ಕೂಡ ನಮ್ಮ ಬೇಡಿಕೆ, ನಮ್ಮ ಸಂಸ್ಥೆ ಬೇಡಿಕೆ, ಗ್ರಾಮ ಪಂಚಾಯತಿ ಸದಸ್ಯರದ್ದು ಹಕ್ಕದು. ಪ್ರತಿಯೊಬ್ಬ ಸದಸ್ಯರಿಗೂ ಬೇರೆ ರಾಜ್ಯಗಳ ಮಾದರಿಯಲ್ಲಿ ಕನಿಷ್ಠ 2,000 ರೂಪಾಯಿ ಸದಸ್ಯರಿಗೆ, ಉಪಾಧ್ಯಕ್ಷರಿಗೆ 3,000, ಅಧ್ಯಕ್ಷರಿಗೆ 5,000 ಗೌರವಧನ ಕೊಡಬೇಕು ಅಂತೇಳಿ ನಮ್ಮ ಬೇಡಿಕೆ ಕೂಡ ಅದು. ಸೊ ಅದು ಆದಷ್ಟು ಬೇಗ ಈಡೇರಲಿ ಅಂತೇಳಿ ಈ ಸಂದರ್ಶನದ ಮೂಲಕ ಹೇಳ್ತಾ ಇದ್ದೀನಿ ಸರ್. ಸರ್, ಈಗ ಈ ಮೇಲ್ಮಟ್ಟದ ರಾಜಕಾರಣಿಗಳು ನಿವೃತ್ತಿ ಆದ್ರೆ ಪಿಂಚಣಿ ಇದೆ, ಗ್ರಾಮ ಪಂಚಾಯತಿ ಸದಸ್ಯರಿಗೆ ಪಿಂಚಣಿ ಇಲ್ಲ. ಸೊ ಈ ಬಗ್ಗೆ ನಾವು ಬೇಡಿಕೆ ಸಲ್ಲಿಸ್ತಾ ಇದೀವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅಲ್ಲ, ಪಿಂಚಣಿ ಮಾಡೋದೇ ಬಿಡು ಸರ್. ಅವ್ರು ತಿಂಗಳ ಒಂದು ಕನಿಷ್ಠ ಅಂದ್ರೆ ಒಂದು 500 ರೂಪಾಯಿ ಲೆವೆಲ್ ಮಾಡಿದ್ರೆ ಅವ್ರೊಬ್ಬ ಮೆಂಬರ್ ಅಪ್ಪ ಅನ್ನೋದು ಹಿಂದೆ ಮುಂದಿನಿಗೂ ಗೊತ್ತಾಗುತ್ತೆ, ಹಿಂದಿನಿಗೂ ಗೊತ್ತಾಗುತ್ತೆ. ಅವನೇ ಬಿಡ ಹಿಂದೆ ಗೆದ್ದ ಮಾಡಿದ ಅನ್ನೋ ಸ್ವಾಭಾವಿಕ ಮಾತಾಡ್ತಾರೆ. ಅದೊಂದು ಇರ್ತಪ್ಪ ಅಂತ ನೋಡಿ, ಅದರಿಂದ ಸಂಬಂಧ ಬರ್ತದೆ. ಏನೋ ಒಂದು ಗ್ರಾಮ ಪಂಚಾಯತಿ ಆಯ್ಕೆ ಆಗಿದ್ರು, ಏನೋ ಒಂದು ಊರು ಅಂತ ಕೆಲಸ ಮಾಡಿದ್ರು, ಅದಕ್ಕಾಗಿ ಅವ್ರಿಗೆ ತಿಂಗಳ ಗೌರವಧನ ಸರ್ಕಾರ ಕೊಡ್ತಾ ಇದ್ದೀವಿ ಹೇಳ್ಬೋದು. ಅದು ಒಳ್ಳೆಯ ಸರ್. ನಿಮ್ಮ ಮಾತು ಖಂಡಿತ ತಗೊಳ್ಳಂತದೆ, ಸತ್ಯವಾದ ಮಾತು. ಸೊ ಇದು ಬಹಳ ಅವಶ್ಯಕತೆ ಇದೆ. ತೀರಾ ಬಡವರು ಗ್ರಾಮ ಪಂಚಾಯತಿ ಸದಸ್ಯರಿದ್ದಾರೆ. ಸೊ ಎಲ್ರಿಗೂ ಮುಂದೆ ಒಂದು ಅವಧಿ ಮುಗಿದ ತಕ್ಷಣ ಅವರಿಗೆ ಒಂದು ಗೌರವಯುತವಾಗಿ ಸರ್ಕಾರ ನಿವೃತ್ತಿ ವೇತನವನ್ನ, ಪಿಂಚಣಿಯನ್ನ ಕೊಟ್ರೆ ಅದು ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಸರ್. ಸರ್, ನಮ್ಮ ಈ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಈ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರ ಸಂಘಟನೆಯನ್ನ ರಾಜ್ಯ ಮಟ್ಟದಲ್ಲಿ ಮಾಡಿ ಪ್ರತಿಭಟನೆ, ಸಮಾವೇಶಗಳು, ಈ ತರ ವಿಡಿಯೋ ಸಂದರ್ಶನಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಮೇಲಿನ ಮೇಲೆ ಕಳಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇಲ್ಲ, ಇದು ಮಾಡ್ತಕ್ಕಂಥ ಒಳ್ಳೆ ಕೆಲಸನ ಸರ್. ಆದ್ರೂ ನಾವು ಜನಗಳು, ಆದ್ರೂ ನಾವು ಮೆಂಬರ್ಗಳಾಗಲಿ, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಎಲ್ಲಾ ಪಂಚಾಯತಿ ಒಗ್ಗೂಟಿ ಒಂದ್ಸಲಿ ಸ್ಟ್ರೈಕ್ ಮಾಡೋದು ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ತುಂಬಾ ಸಂತೋಷ ಸರ್. ಸೊ ಇದುವರೆಗೂ ಈ ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯ ಕಿರು ಸಂದರ್ಶನದಲ್ಲಿ ಭಾಗವಹಿಸಿದಂತ ಹಳೆ ಗೊದ್ದನಕೊಪ್ಪ 1ನೇ ವಾರ್ಡ್ ಹೊಸ ಗೊದ್ದನಕೊಪ್ಪ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಯುತ ಪಾಲಾಕ್ಷಪ್ಪ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳ ಜೊತೆಯಲ್ಲಿ ಈ ಅಭಿನಂದನಾ ಪತ್ರವನ್ನು ಕೊಡ್ತಾ ಇದ್ದೀನಿ.